ಹುಟ್ಟಿದರು. ಹುಟ್ಟಿದರು ಅಂತಲೂ ಬರ್ಸಿದ್ದೀನಿ, ಬಂದರು ಅಂತಲೂ ಬರ್ಸಿದ್ದೀನಿ. ಇದನ್ನು ಪರಿಶೋಧನೆ ಮಾಡಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದು ಅಂತ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಸಹ ಏಸು ಕ್ರಿಸ್ತರು ನೆನ್ನೆ ಮೊನ್ನೆ ಹುಟ್ಟಿದಂಥವರಲ್ಲ, ಏಸು ಕ್ರಿಸ್ತರ ಜನನ ನೆನ್ನೆ ಮೊನ್ನೆ ಆಗಿರುವಂತಹದ್ದಲ್ಲ. ಅಂದರೆ 2,000 ವರ್ಷಗಳ ಹಿಂದೆ ಏಸು ಕ್ರಿಸ್ತರು ಹುಟ್ಟಿದ್ದಲ್ಲ. ಅದಕ್ಕಿಂತ ಹಿಂದೆ ಅವರ ಚರಿತ್ರೆ, ಅವರ ಲೈಫ್ ಸ್ಪ್ಯಾನ್ ಇನ್ನೂ ತುಂಬ ದೊಡ್ಡದ್ದಾಗಿದೆ ಅಂತ ನಮ್ಗೆ ಅರ್ಥ ಆಯಿತು. ಈಗ ನೆಕ್ಸ್ಟ್ ಕ್ವೆಶ್ಚನ್, ಇಷ್ಟೊತ್ತು ನಾವು ಏಸು ಕ್ರಿಸ್ತರು 2,000 ವರ್ಷಗಳ ಹಿಂದೆ ಹುಟ್ಟಿಲ್ಲ, ಅದಕ್ಕಿಂತ ಹಿಂದೆನೇ ಅವ್ರು ಹುಟ್ಟಿದ್ರು ಅಂತ ತೋರಿಸಿತ್ತು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಏನು? ಹಾಗಾದರೆ ಬ್ರದರ್ 2,000 ವರ್ಷಗಳ ಹಿಂದೆ ಹುಟ್ಟಿಲ್ಲ ಅಂತ ಹೇಳಿದ್ರಿ, ಓಕೆ ಫೈನ್. ಹಾಗಾದರೆ 2,000 ವರ್ಷಗಳ ಹಿಂದೆ ಎಲ್ಲಿದ್ದರು? ನೆಕ್ಸ್ಟ್ ಕ್ವೆಶ್ಚನ್, ಎಲ್ಲಿದ್ದರು? ಇದು ನಮಗೆ ಗೊತ್ತು ಪ್ರಿಯರೇ. ಈ ಪಾಠಕ್ಕೆ ಬೇಕಾದರೆ ಒಂದು ಸೀಕ್ವೆನ್ಸಲ್ಲಿ ಹೋಗಬೇಕಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಏನು? ಯೇಸು ಕ್ರಿಸ್ತರು 2,000 ವರ್ಷಗಳ ಹಿಂದೆ ಹುಟ್ಟಿಲ್ಲ, ಸರಿ, ಅದರ ಹಿಂದೆನೇ ಇದ್ದರು, ಅದು ಸರಿ. ಆದರೆ 2,000 ವರ್ಷಗಳ ಹಿಂದೆ ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವ ಮೊದಲು ಎಲ್ಲಿದ್ದರು? ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ತಂದೆಯು ತನ್ನ ಮಗನನ್ನು ಲೋಕರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಸಾಕು. ಇಲ್ಲೇನಂತ ಹೇಳಿದರೆ, ಮೊದಲನೇ ಸಾಲಿನಲ್ಲೇ ತಂದೆಯು ತನ್ನ ಮಗನನ್ನು, ಮಗ ಅಂದರೆ ಯಾರು? ಯೇಸು ಕ್ರಿಸ್ತರು, ಹೌದಾ? ಈಗ ಓದಿ. ತಂದೆಯು ತನ್ನ ಮಗನನ್ನು ಅಂದರೆ ಯೇಸು ಕ್ರಿಸ್ತರನ್ನು ಲೋಕರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು. ಯಾರನ್ನು ಕಳುಹಿಸಿಕೊಟ್ರಂತೆ? ತಂದೆ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಈ ವಚನವನ್ನು ನಾವು ಏನಕ್ಕೋಸ್ಕರ ಓದ್ತಾ ಇದ್ದೀವಿ? ಮೊಟ್ಟ ಮೊದಲನೇದಾಗಿ ಏನಕ್ಕೋಸ್ಕರ ಓದ್ತಾ ಇದ್ದೀವಿ? 2,000 ವರ್ಷಗಳ ಹಿಂದೆ ಇದ್ದರು ಯೇಸು ಕ್ರಿಸ್ತರು ಅಂತ ಹೇಳಿದ್ದಾದಮೇಲೆ ಅವ್ರ ಪ್ರಶ್ನೆ ಕೇಳಿದ್ದೇನು? ಎಲ್ಲಿದ್ದರು? ಅದೇ ಅಲ್ವಾ? ಅದಕ್ಕೆ ಉತ್ತರವಾಗಿ ರೆಫರೆನ್ಸನ್ನು ನೋಡಿದ್ವಿ. ಇಲ್ಲಿ ಏನಿದೆ? ಹಾಗಿದ್ರೆ ಇಲ್ಲಿ ಏನಿದೆ? ತಂದೆಯು ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ತಂದೆ ಯೇಸು ಕ್ರಿಸ್ತರನ್ನು ಕಳಿಸ್ಕೊಡ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತರು ಯಾರ ಬಳಿ ಇರಬೇಕು? ಯಾರ ಬಳಿ ಇದ್ದರೆ ಕಳಿಸ್ಕೊಡ್ತಾರೆ? ತಂದೆಯ ಬಳಿ ಇದ್ದರೆ ಅಲ್ವಾ ಹೋಗು ಮಗನೇ ಈ ಲೋಕಕ್ಕೆ ಅಂತ ಹೇಳಿ ಕಳಿಸ್ಕೊಡುವಂತಹದ್ದು. ಹಾಗಾದರೆ ಯೇಸು ಕ್ರಿಸ್ತರು ಯಾರ ಬಳಿ ಇದ್ದರು? ತಂದೆಯ ಬಳಿ. ಈಗ ತಂದೆಯಲ್ಲಿದ್ದರು? ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಪ್ರತಿ ಸರಿ ಪ್ರಾರ್ಥನೆ ಮಾಡಬೇಕಾದ್ರೂ ಸಹ ನಾವೇ ಅವರ ಅಡ್ರೆಸ್ಸನ್ನು ಹೇಳ್ತಿದ್ದೀವಿ. ಹಾಗಿದ್ರೆ ತಂದೆ ಪರಲೋಕದಲ್ಲಿದ್ದರು, ತಂದೆಯ ಜೊತೆ ಯೇಸು ಕ್ರಿಸ್ತರು ಇದ್ದರು. ಕನ್ಕ್ಲೂಡ್ ಆಯಿತಾ? ಏನಕ್ಕೋಸ್ಕರ ಇಷ್ಟು ಆಲೋಚನೆ ಮಾಡಿದ್ವಿ? 2,000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಎಲ್ಲಿ ಇದ್ದರು ಅಂತ ತಿಳ್ಕೊಳ್ಳುವುದಕ್ಕೋಸ್ಕರ. ಈಗ ಒಂದು ಪಾರ್ಟ್ ಮುಗ್ದಿದೆ ಪ್ರಿಯರ ಈ ಸಂದೇಶದಲ್ಲಿ. ಇಷ್ಟೊತ್ತವರೆಗೂ ನಮಗೇನು ಗೊತ್ತಾಯಿತು? ಯೇಸು ಕ್ರಿಸ್ತರು 2,000 ವರ್ಷಗಳ ಚಿಕ್ಕ ಚರಿತ್ರೆ ಹೊಂದಿರುವಂತಹ ಮನುಷ್ಯನೂ ಅಲ್ಲ. ಆತನ ಚರಿತ್ರೆ ತುಂಬ ದೊಡ್ಡದ್ದು ಅಂತ ಅರ್ಥ ಆಯಿತು. ಈಗ ನಿಮ್ಮನ್ನು ಪ್ರಶ್ನೆ ಕೇಳಿದ್ನಲ್ವಾ, ಯಾರ್ಯಾರನ್ನೂ ಕರ್ಕೊಂಬಂದು ಇವ್ರನ್ನೆಲ್ಲ ದೇವರು ಅನ್ಬೋದಲ್ವ? ಯಾಕೆ ಯೇಸು ಕ್ರಿಸ್ತರನ್ನೇ ದೇವರು ಅಂತಿದ್ದೀರಾ ಅಂತ ಕೇಳಿದ್ರಲ್ವ? ಇವ್ರಿಗೆ ತೋರಿಸ್ಬೇಕಲ್ವ ಈಗ ಏನನ್ನ? ಯೇಸು ಕ್ರಿಸ್ತರ ಘನತೆ ಏನು ಅಂತ ತೋರಿಸ್ಬೇಕಲ್ವ? ಯೇಸು ಕ್ರಿಸ್ತರು ಚಿಕ್ಕವರಲ್ಲ ಅಂತ ಹೇಳಿ ತೋರಿಸಿ ಆಯಿತು. ಈಗ ಯೇಸು ಕ್ರಿಸ್ತರು ಎಷ್ಟು ದೊಡ್ಡವರಂತ ತೋರಿಸ್ಬೇಕೋ ಬೇಡವೋ? ಈಗ ಅದಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದೀವಿ. ನಿಜವಾದ ಕ್ರಿಸ್ಮಸ್ ಯಾವಾಗ? ಇದೇ ಅಂಶದಲ್ಲಿ ನಿಜವಾದ ಕ್ರಿಸ್ಮಸ್ ಯಾವಾಗ? ಇದೇನಕ್ಕೋಸ್ಕರ ತೋರಿಸ್ತಿರುವಂತಹದ್ದು? ಈ ವ್ಯಕ್ತಿಗೆ ತೋರಿಸ್ಬೇಕಲ್ವ? ಯೇಸು ಕ್ರಿಸ್ತರು ನಿಜವಾಗ್ಲೂ ಯಾವಾಗ ಹುಟ್ಟಿದ್ರು? ಯೇಸು ಕ್ರಿಸ್ತರು ಚಿಕ್ಕವರಲ್ಲ ಅಂತ ಗೊತ್ತಾಯಿತು. ಹಾಗಾದರೆ ಯೇಸು ಕ್ರಿಸ್ತರು ಎಷ್ಟು ದೊಡ್ಡವರು? ಅದನ್ನು ತೋರಿಸ್ಲಿಕ್ಕೋಸ್ಕರ ನಿಜವಾದ ಕ್ರಿಸ್ಮಸ್ ಯಾವಾಗ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಈಗ ನಿಜವಾದ ಕ್ರಿಸ್ಮಸ್ ಯಾವಾಗ ಅಂತ ತಿಳ್ಕೊಂಡ ನಂತರ ಇಷ್ಟು ದಿನ ಸತ್ಯವೇದದಲ್ಲಿ ಎಲ್ಲೂ ಸಹ ಯೇಸು ಕ್ರಿಸ್ತರು ಹುಟ್ಟಿದಂತಹ ಡೇಟ್ ಬರ್ಸಿಲ್ಲ ಅಂತ ಇದ್ವಿ, ಹೌದಾ? ನಿಜವಾಗ್ಲೂ ಬರ್ಸಿಲ್ಲ. ಆದರೆ ಎಲ್ಲೋ ಒಂದು ಕಡೆ ತಿರುಗಿಸಿ ನೋಡಿದಾಗ ಅಟ್ಲೀಸ್ಟ್ ಒಂದು ಅಂದಾಜನ ಕೊಟ್ಟಿದ್ದಾರೆ ದೇವರು. ಆ ಅಂದಾಜನ ನೋಡಿ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು ಅಂತ ಇವತ್ತು ಕ್ರಿಸ್ಮಸ್ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಮನೆಗೆ ಹೋಗೋಣ. ನಿಜವಾಗ್ಲೂ ಹಾಗಾದರೆ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು? ನಿಜವಾಗ್ಲೂ ಯೇಸು ಕ್ರಿಸ್ತರು ಹುಟ್ಟಿದಂತಹ ಡೇಟ್ ಏನು? ಈ ವ್ಯಕ್ತಿ ಹೇಳಿದ್ನಲ್ವ ನಿಮ್ಮ ಹತ್ರ ಬಂದು ಯೇಸು ಕ್ರಿಸ್ತರು ಚಿಕ್ಕವರು ಅಂತ. ಇವಾಗ ತೋರಿಸ್ತಿದ್ದೀರಾ ನೀವು. ನಿಜವಾಗ್ಲೂ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು? ಜ್ಞಾನೋಕ್ತಿಗಳು
ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಇದು ಯಾರು ಮಾತಾಡ್ತಿರುವಂತಹ ಮಾತು? ಯಾರ ಕುರಿತು ಮಾತಾಡ್ತಿರುವಂತಹ ಮಾತು? ಯೇಸು ಕ್ರಿಸ್ತರ ವಿಚಾರವಾಗಿ ಮಾತಾಡ್ತಿರುವಂತಹ ಮಾತು. ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರಂತೆ? ಫಸ್ಟಿಂದ ಮತ್ತೆ 22ನೇ ವಚನದಿಂದ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಅಂದರೆ ಫಸ್ಟ್ ಯಾರನ್ನು ಸೃಷ್ಟಿ ಮಾಡಿ ದೇವರು? ಯೇಸು ಕ್ರಿಸ್ತರನ್ನು. ಈಗ ಮುಂದೆ ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಯಾರೇನಂತ ಹೇಳ್ತಿದ್ದಾರೆ? ಯೇಸು ಕ್ರಿಸ್ತರೇ ನಾನು ಹುಟ್ಟಿದೆನು. ಅಂದರೆ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ? ಯಾವುದ್ರ ಬಗ್ಗೆ? ಕ್ರಿಸ್ಮಸ್. ಹೌದಾ? ಕ್ರಿಸ್ಮಸ್ ಅಂದರೆ ಏನು ಇಷ್ಟಕ್ಕೂ? ಯೇಸು ಕ್ರಿಸ್ತರು ಹುಟ್ಟಿದ ದಿನ. ಹೌದಾ? ಈಗ ನಾನೇ ಹುಟ್ಟಿದೆನು, ಈ ಸಂದರ್ಭದಲ್ಲಿ ನಾನು ಹುಟ್ಟಿದೆ ಅಂತ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಹಾಗಾದರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಕ್ರಿಸ್ಮಸ್. ಓಕೆ, ಹಾಗಾದರೆ ನಿಜವಾದ ಕ್ರಿಸ್ಮಸ್ ಯಾವಾಗ? ಈಗ ಫಸ್ಟಿಂದ ಓದಿ. ಮತ್ತೆ ಇದು ಕ್ರಿಸ್ಮಸ್ ಬಗ್ಗೆ ಮಾತಾಡಿದಂತಹ ಸಂದರ್ಭ ಅಂತ ಅರ್ಥ ಆಯ್ತಾ? ಈಗ ಫಸ್ಟಿಂದ ಓದಿ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಸಾಕು. ಏನಂತ ಹೇಳಿದ್ದಾರೆ 23ನೇ ವಚನದಲ್ಲಿ? ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ನಾನು ಹುಟ್ಟಿದೆ ಅಂತ ಸ್ಪಷ್ಟವಾಗಿ ಹೇಳಿದಾರಾ? ಯಾವಾಗ ಹುಟ್ಟಿದಂತೆ ಮತ್ತೆ ಹೇಳಿ? ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ. ನಿಮ್ಮ ಹತ್ರ ಬಂದ ವ್ಯಕ್ತಿ ಪ್ರಶ್ನೆ ಕೇಳಿದ್ನಲ್ವ? ಏನಂತ ಕೇಳ್ದ? ಯೇಸು ಕ್ರಿಸ್ತರನ್ನ ಚಿಕ್ಕವ್ರನ್ನಾಗಿ ಮಾಡಿ ತೋರಿಸಿ, ನೆನ್ನೆ ಮೊನ್ನೆ ಹುಟ್ಟಿದಂಥವ್ರನ್ನ ದೇವರು ಅಂತ ಹೆಂಗಂತೀರ? ನೆನ್ನೆ ಮೊನ್ನೆ ಹುಟ್ಟಿಲ್ಲ ಅಂತ ನೀವು ಪ್ರೂವ್ ಮಾಡಿದ್ದಾಯಿತು. ಈಗ ಬಾ ಕುತ್ಕೋ, ನಿಜವಾಗ್ಲೂ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊ ಅಂತ ನೀವು ಹೇಳಲಿಕ್ಕೆ ಶುರು ಮಾಡಿದ್ರೆ ಈ ವಚನವನ್ನು ತೋರಿಸ್ತೀರಾ. ಈ ವಚನದಲ್ಲಿ ಏನಿದೆ? ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಹುಟ್ಟಿದ್ರು. ಈಗ ನಾವು ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ರು ಅಂತ ಹೇಳ್ಕೊತಾ ಇದ್ದೀವಲ್ವಾ? 25ನೇ ತಾರೀಕು. ಒಂದು ಡಿಸೆಂಬರ್ ಹೋಗಿ ಇನ್ನೊಂದು ಡಿಸೆಂಬರ್ ಹೇಗೆ ಬರುತ್ತೆ ಪ್ರಿಯರೇ? ಒಂದು ಡಿಸೆಂಬರ್ ಹೋಗಿ ಇನ್ನೊಂದು ಡಿಸೆಂಬರ್ ಹೇಗೆ ಬರುತ್ತೆ? ಭೂಮಿ ಸೂರ್ಯನ ಸುತ್ತ ತಿರುಗಿದ್ರೆ ಒಂದು ಸುತ್ತು, ಆಗ ಡಿಸೆಂಬರ್ ಹೋಗಿ ಮತ್ತೊಂದು ಡಿಸೆಂಬರ್ ಬರುತ್ತೆ. ನಾವು ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ರು ಅಂತ ಹೇಳ್ಕೊತಾ ಇದ್ದೀವಿ. ಯೇಸು ಕ್ರಿಸ್ತರು ನಾನು ಡಿಸೆಂಬರ್ ಹುಟ್ಟುವುದಕ್ಕಿಂತ ಮುಂಚೆನೇ ಹುಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇದು ಯೇಸು ಕ್ರಿಸ್ತರು ಹೇಳ್ಕೊತಾ ಇರೋದಕ್ಕೂ ನಾವು ಯೇಸು ಕ್ರಿಸ್ತರ ಕುರಿತು ಹೇಳ್ತಾ ಇರೋದಕ್ಕೂ ಇರುವಂತಹ ವ್ಯತ್ಯಾಸ. ಸರಿನಾ? ನಾವು ಮಾಡ್ತಿರುವಂತಹದ್ದು ಸಭೆಗೆ ಹೋಗ್ತಿದ್ದಾರೆ, ಯಾವತ್ತೂ ಬರದೇ ಇರುವಂಥವ್ರು ಸಭೆಗೆ ಹೋಗ್ತಾ ಇದ್ದಾರೆ. ಸರಿ, ಓಕೆ, ಫೈನ್, ಆ ಆ್ಯಂಗಲಲ್ಲಿ ನೋಡಿದ್ರೆ ಓಕೆ. ಆದರೆ ಯೇಸು ಕ್ರಿಸ್ತರನ್ನು ಕೆಳಗಡೆ ಮಟ್ಟಕ್ಕೆ ತೊಗೊಂಬಂದು ತೋರಿಸ್ತಾ ಇದ್ದೀವೋ ಇಲ್ವೋ? ಅವ್ರ ಪ್ರಶ್ನೆ ಕೇಳೋದಕ್ಕೆ ನಾವೇ ದಾರಿ ಕೊಡ್ತಾ ಇದ್ದೀವೋ ಇಲ್ವೋ? ಇದೆಲ್ಲ ಯಾಕಾಗ್ತಿದೆ? ನಾವು ಯೇಸು ಕ್ರಿಸ್ತರನ್ನು ಪರಿಚಯ ಮಾಡಬೇಕಾಗಿರುವಂತಹ ಹಂತದಲ್ಲಿ ಪರಿಚಯ ಮಾಡ್ತಾ ಇಲ್ಲ ಈ ಲೋಕಕ್ಕೆ. ಓಕೆ, ಈಗ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ನಾನು ಕ್ರಿಸ್ಮಸ್ ಡೇಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದೆ ಅಂತ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಹಾಗಾದರೆ ಒಂದು ವರ್ಷ ಹೋಗಿ ಇನ್ನೊಂದು ವರ್ಷ ಬರಬೇಕಾದ್ರೆ ಸೂರ್ಯ ಇರಬೇಕು, ಭೂಮಿನೂ ಇರಬೇಕು. ಈ ಸೂರ್ಯನೂ ಇರಲಿಲ್ಲ ಯೇಸು ಕ್ರಿಸ್ತರು ಹುಟ್ಟಿದಾಗ, ಭೂಮಿಯೂ ಸಹ ಹುಟ್ಟಿರಲಿಲ್ಲ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ನಾವು ಯಾವ ಡಿಸೆಂಬರ್ 25ನಾದರೂ ತೋರಿಸಿ ಈ ಡೇಟ್ಗೆ ಯೇಸು ಕ್ರಿಸ್ತರು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದೀವೋ, ಆ ಡೇಟ್ ಹುಟ್ಟುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಹುಟ್ಟಿದ್ರು. ಈಗ ನಿಜವಾದ ಕ್ಯಾಲ್ಕುಲೇಷನ್, ಯೇಸು ಕ್ರಿಸ್ತರ ಬರ್ಡೇ ಡೇಟಿಗೆ ಬಂದಿದ್ದೀವಿ. ಯೇಸು ಕ್ರಿಸ್ತರ ಬರ್ಡೇ ಡೇಟ್ ಏನು? ಹಾಗಾದರೆ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದ್ದೀನಿ ಅಂದ್ರೆ, ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದ್ದೀನಿ ಅಂದರು. ಈಗ ವಿಜ್ಞಾನಿಗಳನ್ನು ಕೇಳಿದ್ರೆ, ವಿಜ್ಞಾನಿಗಳ ಪ್ರಕಾರ, ಅಪ್ಪ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯ್ತಯ್ಯ ಅಂತ ಹೇಳಿ ವಿಜ್ಞಾನಿಗಳನ್ನು ಕೇಳಿದ್ರೆ ಏನಂತಾರೆ ಅವರು? 4.6 ಬಿಲಿಯನ್ ಇಯರ್ಸ್ ಅಂತೆ. ಎಷ್ಟು ಪ್ರಿಯರೇ?
4.6 ಬಿಲಿಯನ್ ಇಯರ್ಸ್. 1 ಬಿಲಿಯನ್ ಅಂದರೆ 100 ಕೋಟಿ ಅಂತ ಅರ್ಥ. 4.6 ಬಿಲಿಯನ್ಸ್ ಅಂದರೆ 460 ಕೋಟಿ ವರ್ಷಗಳ ಹಿಂದೆ ನಡೆದಿತ್ತು ಏನು? ಯೇಸು ಕ್ರಿಸ್ತರ ಜನನ. ಇಷ್ಟು ದೊಡ್ಡವರು ಯೇಸು ಕ್ರಿಸ್ತರು. ಯಾವಾಗಂತ ಅವ್ರ ಬರ್ಡೇ ಡೇಟ್ ಏನು? ಸುಮಾರು 500 ಕೋಟಿ ವರ್ಷಗಳ ಹಿಂದೆ ನಡೆದಿದೆ. ನಿಮ್ಮನ್ನು ಪ್ರಶ್ನೆ ಕೇಳಿದ್ನಲ್ವ, ಯೇಸು ಕ್ರಿಸ್ತರು ನೆನ್ನೆ ಮೊನ್ನೆ ಹುಟ್ಟಿದ್ರು ಅಂತ. ಅವ್ರಿಗೆ ಹೇಳಿ ಈ ಕ್ಯಾಲ್ಕುಲೇಷನನ್ನು ಪೇಪರಲ್ಲಿ ಬರೆದಿಟ್ಬಿಟ್ಟು ಏನನ್ನಬೇಕು, ಕೈಯಲ್ಲಾದರೆ ನಿನ್ನ ಕೈಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡು. ಇಷ್ಟು ದೊಡ್ಡದು ಯೇಸು ಕ್ರಿಸ್ತರ ಜನನದ ದಿನಾಂಕ. ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ? ಹೋಗಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದೇನು ಅಂತ ಹೇಳಿದ್ದಾರೆ. ಆ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಇವ್ರು ಹುಟ್ಟಿ ಎಷ್ಟು ವರ್ಷ ಆಗಿತ್ತು? ಹಾಗಿದ್ರೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಯೇಸು ಕ್ರಿಸ್ತರ ಜನನ ಊಹೆಗೂ ಮೀರಿರುವಂತಹದ್ದು. ಅಂಶದ ಮೊದಲನೇ ಭಾಗ ಮುಗೀತು. ಈಗ ಅಂಶ ಆಗಲೇ ನಿಮ್ಮ ಮುಂದೆ ಬರ್ತಾ ಇತ್ತು ಪ್ರಿಯರೇ. ನಿಜವಾದ ಅಂಶ ಇವತ್ತು ಆಲೋಚನೆ ಮಾಡ್ತಿರುವಂತಹದ್ದು ಯೇಸು ಕ್ರಿಸ್ತರು ಹುಟ್ಟುವುದರ ಹಿಂದೆ ಇರುವಂತಹ ಕಾರಣ. ಅಂದರೆ ನಾವು ಇಷ್ಟೊತ್ತು ಏನು ಆಲೋಚನೆ ಮಾಡಿದ್ದು? ಯೇಸು ಕ್ರಿಸ್ತರು ಎಷ್ಟು ದೊಡ್ಡವರು ಅಂತ ಹೇಳಿ ಆಲೋಚನೆ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಏನಕ್ಕೋಸ್ಕರ ಬಂದರು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ವ್ಯಕ್ತಿ ಈ ಲೋಕಕ್ಕೆ ಬರಬೇಕಾದ್ರೆ ಏನಾದರೂ ಕಾರಣ ಇರುತ್ತಾ ಇಲ್ವಾ? ಬೇಡ. ನಮ್ಮ MLA ತಗೊಳ್ಳೋಣ. ಈ ಏರಿಯಾಗೆ ಯಾರೋ ಒಬ್ಬರು MLA ಇರ್ತಾರಲ್ವ, MLA ಒಂದು ಸ್ಥಳಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಕಾರಣ ಇಲ್ಲದೆ ಬರ್ತಾರಾ? ಕಾರಣ ಇಲ್ಲದೆ ಸುಮ್ಮನೆ ಹಾಗೆ ಟೀ ಕಾಫಿ ಕುಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರಾ ಯಾರಾದರೂ? VIP ಗಳು, ಚೀಫ್ ಮಿನಿಸ್ಟ್ರೋ, ಪ್ರೈಮ್ ಮಿನಿಸ್ಟ್ರೋ. ಆ ಪ್ರೈಮ್ ಮಿನಿಸ್ಟರ್ ಬಂದರೆ ಹೇಗಿರುತ್ತೆ ಸನ್ನಿವೇಶ, ಸಿಚುವೇಶನ್ ಹೇಗಿರುತ್ತೆ? ಯಾವತ್ತೂ ಕ್ಲೀನ್ ಆಗದೇ ಇರೋ ರೋಡು ಸೋಪ್ ಹಾಕಿ ಅವತ್ತು ರೋಡನ್ನು ಕ್ಲೀನ್ ಮಾಡ್ತಾರೆ. ಹೌದು, ನಮ್ಮ ಪ್ರಧಾನಮಂತ್ರಿ ಅವರು ಒಂದು 4 ವರ್ಷದ ಹಿಂದೆ ರಿಪಬ್ಲಿಕ್ ಡೇ ಸೆಲಿಬ್ರೇಷನ್, ಒಬಾಮ ಬಂದಿದ್ರಲ್ವ ಭಾರತ ದೇಶಕ್ಕೆ, ಆ ಸಂದರ್ಭದಲ್ಲಿ ರಸ್ತೆಯನ್ನು ಸೋಪ್ ಹಾಕಿ ಉಜ್ಜಿದ್ರಂತೆ. ಏನಕ್ಕೋಸ್ಕರ? VIP, ದೊಡ್ಡ VIP ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ಅಂತ? ಅಮೇರಿಕಾ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಒಬ್ಬ ಅಧಿಕಾರಿ ಬರಬೇಕಂದ್ರೆ ಒಂದು ಕಾರಣ ಇರಬೇಕು. ಕಾರಣ ಅಲ್ಲ, ತುಂಬ ಕೆಲಸಗಳಿದ್ದರೆ US ಪ್ರೆಸಿಡೆಂಟ್ ನಮ್ಮ ಭಾರತ ದೇಶಕ್ಕೆ ಬರ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾವ ಕಾರಣ ಇದ್ದರೆ ಬರ್ತಾರೆ ಗೊತ್ತಾ? ಒಂದು 10 ಅಗ್ರಿಮೆಂಟ್ ಅಥವಾ 7-8 ಅಗ್ರಿಮೆಂಟ್ ಇದ್ದರೆ, ದೊಡ್ಡ ಅಗ್ರಿಮೆಂಟ್, ಕೋಟಿಗಳ ಅಗ್ರಿಮೆಂಟ್ ಇದ್ದರೆ ಆಗ ಬಂದು 7-8 ಅಗ್ರಿಮೆಂಟ್ ಒಂದೇ ಸತಿ ಇರಬೇಕು. ಒಂದು ಅಗ್ರಿಮೆಂಟ್ಗೆ ಬರಬೇಕಾ ನಾನು ಅಲ್ಲಿಂದ ಇಲ್ಲಿಗೆ ಅಂತಾರೆ. 7-8 ಅಗ್ರಿಮೆಂಟ್ ಒಂದೇ ಸತಿ ಇದ್ದರೆ ಆಗ ಬರ್ತಾರೆ ಹೊರಟು. ಯಾರು? ಒಂದು ದೇಶಕ್ಕೆ ಅಧ್ಯಕ್ಷನಾಗಿರುವ ಆತನು. ಈಗ ನನಗೆ ಹೇಳಿ, ಯೇಸು ಕ್ರಿಸ್ತರ ಜನನ ಎಷ್ಟು ಹಿಂದೆ ನಡೆದಿತ್ತು ಅಂತ ನಿಮಗೆ ಗೊತ್ತಾಯಿತು. ಯೇಸು ಕ್ರಿಸ್ತರು ಇವ್ರಿಗಿಂತ ಎಷ್ಟು ದೊಡ್ಡವರು ಅಂತ ನಿಮಗೆ ಗೊತ್ತು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾದ್ರೆ ಕಾರಣ ಇಲ್ಲದೆ ಬರ್ತಾರಾ? ದೊಡ್ಡ ಕಾರಣಗಳಿರಬೇಕು, ಹೌದಾ? ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ರೆಫರೆನ್ಸ್ ಇದೆ ಪ್ರಿಯರೇ. ಇದೇನಕ್ಕೋಸ್ಕರ ಓದ್ತಾ ಇದ್ದೀವಿ ಗೊತ್ತಾ? ಈಗ ಓದುವಂತಹ ರೆಫರೆನ್ಸ್ ಏನಕ್ಕೋಸ್ಕರ ಗೊತ್ತಾ? ಒಂದು ದೇಶದ ಅಧ್ಯಕ್ಷ ಎಷ್ಟು ದೊಡ್ಡವನು ಅಂತ ನಿಮ್ಗೆ ಈಗ ಗೊತ್ತಾಯಿತು. ಅವನು ಬರ್ತಾನೆ ಅಂತ ಹೇಳಿದ್ರೆ ರೋಡನ್ನು ಸಹ ಸೋಪ್ ಹಾಕಿ ತೊಳೆಯುವಂತಹ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಇನ್ನು ಯೇಸು ಕ್ರಿಸ್ತರು ಆಫ್ಟರ್ ಆಲ್ ಇವರು ಒಂದು ದೇಶಕ್ಕೆ ಅಧ್ಯಕ್ಷ, ಹೌದಾ? ಇನ್ನು ಯೇಸು ಕ್ರಿಸ್ತರ ಸ್ಟೇಟಸ್ ನೋಡಿ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 16ನೇ ವಚನ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 16ನೇ ವಚನ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ಯೇಸು ಕ್ರಿಸ್ತರಿಗೆ ಎನ್ನುವಂಥ ಹೆಸರೇ ಏನಂತೆ? ಏನು? ಇವ್ರ ಒಂದು ದೇಶಕ್ಕೆ ರಾಜ ಅಂತ ಹೇಳ್ಬೋದಾ? ರಾಜ ಅಂತ ಹೇಳಿದ್ರು ತಪ್ಪೇ ಪ್ರಿಯರೇ. ಒಂದು ಮಂತ್ರಿಯ ಲೆಕ್ಕಕ್ಕೆ ಹೋಲಿಸ್ಬೋದು ಒಂದು ದೇಶದ ಅಧಿಕಾರಿಯನ್ನು. ಇವ್ರು ಬರಬೇಕಾದ್ರೆ ಇಷ್ಟೊಂದು ಪ್ರೋಗ್ರಾಮ್ಗಳಿದೆ ಅಂತ ಹೇಳಿದ್ರೆ, ಇನ್ನು ಅವ್ರು ಬರಬೇಕಾದ್ರೆ ಎಷ್ಟೊಂದು ದೊಡ್ಡ ಪ್ರೋಗ್ರಾಮ್. ಅವ್ರ ಸ್ಟೇಟಸ್ ಏನಂತೆ, ಅವ್ರ ಹೆಸರೇನಂತೆ? ಮತ್ತೆ ಓದಿ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ರಾಜರಿಗೆ ರಾಜನು, ಕರ್ತರ ಕರ್ತನು. ಪಿಲಾತನ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಏನಂತಾರೆ? ನಿನಗೆ ಅಧಿಕಾರ ಬಂದಿದೆಯಲ್ಲ, ಯಾರಿಂದ? ನನ್ನ ತಂದೆಯಿಂದ. ಹೌದಾ ಇಲ್ವಾ? ನೀನು ರಾಜನ ಅಂತ ಕೇಳಿದ ನಂತರ ಏನಂತಾರೆ?
ನೀನು ರಾಜನ ಅಂತ ಕೇಳಿದ ನಂತರ ಈ ಪ್ರಸ್ತಾವನೆ ಬರುತ್ತೆ. ಆಗೇನಂತಾರೆ ಯೇಸು ಕ್ರಿಸ್ತರು, ನಿನಗೆ ಅಧಿಕಾರ ಇದೆಯಲ್ಲ, ತಂದೆಯಿಂದ ಬಂದಿರುವಂತಹದ್ದು. ಹಾಗಾದರೆ ಈಗ ಹೇಳಿ, ಯೇಸು ಕ್ರಿಸ್ತರ ಘನತೆ ಏನು? ರಾಜರ ರಾಜನು, ಕರ್ತರ ಕರ್ತನು. ಇಷ್ಟು ದೊಡ್ಡ ವ್ಯಕ್ತಿ ಈ ಲೋಕಕ್ಕೆ ಬರಬೇಕಾದ್ರೆ ಕಾರಣ ಇರುತ್ತಲ್ವ, ಆ ಕಾರಣಗಳನ್ನು ಈಗಿಂದ ಆಲೋಚನೆ ಮಾಡ್ತಾ ಇದ್ದೀವಿ. ಇದೇ ಅಂಶದ ಮುಖ್ಯವಾದ ಭಾಗ. ಅಷ್ಟು ದೊಡ್ಡ ವ್ಯಕ್ತಿ ದಾಸನ ರೂಪದಲ್ಲಿ ಲೋಕಕ್ಕೆ ಬಂದರು, ಹೌದೋ ಇಲ್ವೋ? ಬಂದರು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ವ. ಈಗಲಿಂದ ಆ ಕಾರಣಗಳನ್ನು ಯೋಚನೆ ಮಾಡ್ತಾ ಇದ್ವಿ. ಕಾರಣಗಳಿಗೆ ಹೋಗುವುದಕ್ಕಿಂತ ಮುಂಚೆ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ 7 ಪ್ರಮುಖವಾದ ಕಾರಣ ಇದೆ. 7 ಪ್ರಮುಖವಾದ ಕಾರಣ ಅಂದಿದ ತಕ್ಷಣ, ಬ್ರದರ್ ಇಲ್ಲಿದೆ ಬೈಬಲಲ್ಲಿ ತೋರಿಸಿ, 7 ಕಾರಣ ಅಂತ ಇಲ್ವಲ್ಲ? ಖಂಡಿತವಾಗ್ಲೂ ಇಲ್ಲ. ಆದರೆ ನಮಗೆ ಅರ್ಥ ಮಾಡ್ಕೊಳ್ಳುವುದಕ್ಕೆ ಕನ್ವೀನಿಯೆಂಟ್ ಆಗಿರಲಿಕ್ಕೆ, ಅರ್ಥ ಮಾಡ್ಕೊಳ್ಳಲಿಕ್ಕೆ ಸುಲಭವಾಗಿರಲಿಕ್ಕೆ, ಬೈಬಲ್ ಓಪನ್ ಯೂನಿವರ್ಸಿಟಿ ಯೇಸು ಕ್ರಿಸ್ತರು ಬಂದಂತಹ ಎಲ್ಲ ಕಾರಣಗಳನ್ನು 7 ಮುಖ್ಯವಾದ ಭಾಗಗಳಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಸತ್ಯವೇದದಲ್ಲಿ 7 ಪ್ರಮುಖ ಕಾರಣ ಇದೆ ಯೇಸು ಕ್ರಿಸ್ತರು ಬಂದದ್ದಕ್ಕೆ ಅಂತ ಎಲ್ಲೂ ಇಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಲ್ವ. ನಾನು ಆಗಲೇ ನಿಮ್ಗೊಂದು ಮಾತು ಹೇಳಿದೆ, ನಿಮಗೆ ಪ್ರಶ್ನೆ ಮಾಡಿದವ್ರಿಗೆ ನೀವು ಎಷ್ಟು ನಿಮಿಷದಲ್ಲಿ ಹೇಳಬೇಕು? ನಾನು ಇಷ್ಟೊತ್ತು ಹೇಳಿದ್ದನ್ನು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ, ಹೌದಾ? ಈ 10 ಮಿನಿಟ್ಸಲ್ಲಿ ಹೇಳಿ ಅಂದಿದ ತಕ್ಷಣ ತಲೆ ಕೆರ್ಕೊಂಡು 7 ಕಾರಣ ಅಲ್ವಾ? 7 ಕಾರಣ ಅಂತ ಐಡೆಂಟಿಫೈ ಮಾಡಿಲ್ಲ ಅಂದ್ಕೊಳ್ಳಿ. ಒಂದು 10 ಕಾರಣ ನಿಮ್ಮ ಮುಂದೆ ಇಷ್ಟುದ್ದ ಹೇಳಿದ ನಂತರ 10 ಕಾರಣ ನಮ್ಗೆ ನೆನಪಿಗೆ ಬರುತ್ತಾ? ಟಕ್ ಅಂತ ಬರುತ್ತಾ? 1ನೇ ಕಾರಣ 2ನೇ ಕಾರಣ ಅಂತ ಹೇಳಿ ರಾಗ ತೆಗಿತಿರ್ತೀವಿ. ಅದಾಗಬಾರ್ದು ಅಂತ ಹೇಳಿ ನಾವು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ, ಯೇಸು ಕ್ರಿಸ್ತರು ಏನಕ್ಕೆ ಬಂದರು ಹೇಳಿ ನೋಡೋಣ ಅಂತ ಅವ್ರು ಅಂದಿದ ತಕ್ಷಣ ನಾವು ಟಕ್ ಅಂತ ಲಿಸ್ಟ್ ಡೌನ್ ಮಾಡಬೇಕು ಅವ್ರು ಬಂದಿದ್ದ ಕಾರಣಗಳನ್ನೆಲ್ಲ ಅಂತ ಹೇಳಿ, ನಮ್ಮ ಕನ್ವೀನಿಯನ್ಸ್ಗೋಸ್ಕರ, ನಮಗೆ ಸುಲಭ ಆಗುವುದಕ್ಕೋಸ್ಕರ ಮುಖ್ಯವಾಗಿ 7 ಸಬ್ ಡಿವಿಷನ್ಗಳ ಕೆಳಗೆ ಯೇಸು ಕ್ರಿಸ್ತರು ಬಂದಂತಹ ಕಾರಣಗಳನ್ನು ಗುಂಪು ಮಾಡಿದ್ದಾರೆ. ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ. ಹಾಗಾದರೆ ಈಗ ಮೊದಲನೇ ಕಾರಣಕ್ಕೆ ಹೋಗೋಣ. ಮೊದಲನೇ ಕಾರಣ ಏನಾ ಕಾರಣ? ಯೇಸು ಕ್ರಿಸ್ತರು ಬರುವ ಮೊದಲು ನಮಗೆ ದೇವ್ರು ಗೊತ್ತಿದ್ರು. ನಮಗೆ ದೇವರು ಗೊತ್ತಿದ್ರು. ಅಬ್ರಹಾಮನ ಜೊತೆ ಮಾತಾಡಿದ್ರ ಇಲ್ವಾ? ದೇವರು ಅಬ್ರಹಾಮನ ಜೊತೆ ಮಾತಾಡಿದ್ರು. ಅಂದರೆ ದೇವ್ರು ಗೊತ್ತಿದ್ರ ಮನುಷ್ಯರಿಗೆ. ಮೋಶೆ ಜೊತೆ ಮಾತಾಡಿದ್ರ, ದೂತರ ಮೂಲಕ ಎಲ್ಲರ ಜೊತೆ ದೂತರ ಮೂಲಕ ಮಾತಾಡಿದ್ರು. ಅಂದರೆ ಮನುಷ್ಯರಿಗೆ ಯಾರು ಗೊತ್ತು? ದೇವರು ಗೊತ್ತು. ಆದರೆ ಒಂದು ಮುಖ್ಯವಾದ ವಿಚಾರ ಗೊತ್ತಿರಲಿಲ್ಲ. ಯಾವುದದು? ನಾವು ತುಂಬ ಕಡು ಬಡತನದಲ್ಲಿದ್ದೀವಿ ಅಂದ್ಕೊಳ್ಳಿ. 3 ದಿನದಿಂದ ಊಟ ಮಾಡಿಲ್ಲ. ಈಗ ಅರ್ಜೆಂಟಾಗಿ ಊಟ ಬೇಕು. ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರ ಹತ್ರ ಹಣ ಕೇಳ್ತಿದ್ದೀವಿ, ಯಾರೂ ಕೊಡ್ತಿಲ್ಲ. ತಂದೆನೇ ಇಲ್ಲ ಅಂದ್ಕೊಂಡು ಇಷ್ಟು ದಿನ ಬದುಕಿದ್ದೀವಿ. ಈಗ ಯಾರಾದರೂ ಬಂದು ಸಡನ್ನಾಗಿ, ಇವ್ರು ಇದ್ದಾರಲ್ವ, ಇವರು ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು. ಆ ಚೀಫ್ ಮಿನಿಸ್ಟ್ರು ಯಾರು ಗೊತ್ತಾ? ನಿಮ್ಮ ತಂದೆ ಅಂದರು ಅಂದ್ಕೊಳ್ಳಿ. ಹೇಗಿರುತ್ತೆ ಸಂತೋಷ ಹೇಗಿರುತ್ತೆ? ಸುಮ್ಮನೆ ಇರಿ ಬ್ರದರ್, ತಮಾಷೆ ಮಾಡಬೇಡಿ. ಇಲ್ಲ ಮತ್ತೆ ಹೇಳಿದ್ರು ಅಂದ್ಕೊಳ್ಳಿ, ಮತ್ತೆ ತಮಾಷೆ ಮಾಡಬೇಡಿ. ಮತ್ತೆ ಒಂದಷ್ಟು ಪ್ರೂಫ್ಗಳನ್ನು ತೋರಿಸಿದ್ರೆ, ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಫೋಟೋ, DNA ಟೆಸ್ಟ್, ಪ್ರೊಫೈಲು ಎಲ್ಲ ತೋರಿಸಿದ ನಂತರ ನಂಬ್ತೀವಿ ಏನನ್ನು? ಆ ಮಿನಿಸ್ಟ್ರು ನಮ್ಮ ತಂದೆ. ಸಂತೋಷ ಆಗತ್ತಾ? ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜನರಿಗೆ ದೇವರು ಗೊತ್ತಿದ್ರು. ಆದರೆ ಅದೇ ದೇವರು ನಮ್ಮ ಅಷ್ಟು ದೊಡ್ಡ ಸೃಷ್ಟಿಕರ್ತರು ನಮ್ಮ ತಂದೆ ಅಂತ ಗೊತ್ತಿರಲಿಲ್ಲ. ಇದನ್ನು ತೋರಿಸ್ಲಿಕ್ಕೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಇದು ಪ್ರಪ್ರಥಮವಾಗಿರುವಂತಹ ಕಾರಣ. ಈಗ ನೋಡಿ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. 1ನೇ ಕಾರಣ ಹೇಳ್ತಿದ್ದಾರೆ ಪ್ರಿಯರೇ, ಗಮನ ಕೊಟ್ಟು ನೋಡಿ. ದೇವರನ್ನು ಯಾರು ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಯಾರಂತೆ ನಮಗೆ ತಂದೆಯನ್ನು ಪರಿಚಯ ಮಾಡಿಕೊಟ್ಟಿದ್ದು? ಯೇಸು ಕ್ರಿಸ್ತರು. ಇದು ಯೇಸು ಕ್ರಿಸ್ತರು ಈ ಭೂಮಿಯ ಮೇಲೆ ಬರುವುದಕ್ಕೆ ಪ್ರಪ್ರಥಮವಾಗಿರುವಂತಹ ಮುಖ್ಯವಾದ ಕಾರಣ. ಓಕೆ, ಏನೇನು ತಿಳಿಸ್ಕೊಟ್ರು ತಂದೆ ಬಗ್ಗೆ ಯೇಸು ಕ್ರಿಸ್ತರು ಬಂದು? ತಂದೆ ಬಗ್ಗೆ ಏನೇನು ತಿಳಿಸ್ಕೊಟ್ರು? ಮೊದಲನೇ ಕಾರಣದಲ್ಲೇ ಇದ್ದೀವಿ, ನೆನ್ಪಿಟ್ಕೊಳ್ಳಿ. ಏನೇನು ತಿಳಿಸ್ಕೊಟ್ರು? ಹಳೆ ಒಡಂಬಡಿಕೆ ಹೇಗಿತ್ತು ಪ್ರಿಯರೇ? ನಾರ್ಮಲ್ ಆಗಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಹೌದಾ?
ಇದೇ ತಂದೆ ಮನಸ್ಸು ಅಂದ್ಕೊಂಡಿರ್ತೀವಲ್ವ ಈ ಪ್ರಪಂಚ ಎಲ್ಲ. ಇಷ್ಟೊಂದು ಕ್ರೂರಿನ ಚೀ, ಯಾರಾದರೂ ಬಂದು ಆ ದೇವ್ರು ಇಷ್ಟೊಂದು ಕ್ರೂರಿನ ಚೀ ಅಂದಿದ್ರೆ ಈಗ ಏನು ಹೇಳಬೇಕಿತ್ತು ಅವ್ರಿಗೆ? ತಂದೆ ಮನಸ್ಸು ಇದಲ್ಲ, ಈ ಆಜ್ಞೆಗಳು ಕೊಡಲಿಕ್ಕೆ ಬೇರೆ ಕಾರಣನೇ ಇತ್ತು. ತಂದೆ ಮನಸ್ಸೇನು ಗೊತ್ತಾ? ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸ್ಬೇಕು, ಒಂದು ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಇದೆಲ್ಲ ತಂದೆ ಮನಸ್ಸು. ನೀವು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ, ಇದು ತಂದೆಯ ಮನಸ್ಸಿನಲ್ಲಿರುವಂತಹ ಪ್ರೀತಿ ಅಂತ ತೋರಿಸಿದ್ದೆ ಯೇಸು ಕ್ರಿಸ್ತರು. ಈ ಥರ ಸಾವಿರಾರು ತಂದೆಯ ಮನಸ್ಸು, ಹಳೆ ಒಡಂಬಡಿಕೆ ನೋಡಿ ಕನ್ಫ್ಯೂಸ್ ಆದಂಥ ಅಷ್ಟು ಜನರಿಗೆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಿದಂಥವ್ರು ಯೇಸು ಕ್ರಿಸ್ತರು. ಮತ್ತು ಮನುಷ್ಯರನ್ನು ದೇವರನ್ನು ಹತ್ತಿರ ಮಾಡಿದಂಥವ್ರು ಯೇಸು ಕ್ರಿಸ್ತರು. ಇದು ಯೇಸು ಕ್ರಿಸ್ತರಿಗಿರುವಂತಹ ಘನತೆ. ಇದು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬರುವುದಕ್ಕೆ ಪ್ರಪ್ರಥಮವಾಗಿರುವಂತಹ ಕಾರಣ. ಏನಕ್ಕೋಸ್ಕರ? ತಂದೆಯನ್ನು ಈ ಲೋಕಕ್ಕೆ ಪರಿಚಯ ಮಾಡಲಿಕ್ಕೆ. ಕೊನೆಯಲ್ಲಿ ಕೇಳ್ತೀನಿ ಒಂದೇ ಸರಿ 7 ಕಾರಣಗಳಾದ ನಂತರ. ಈಗ 2ನೇ ಕಾರಣಕ್ಕೆ ಹೋಗೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನ. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಯಾರ ರಾಜ್ಯಕ್ಕೆ? ಯೇಸು ಕ್ರಿಸ್ತರು ರಾಜನಾಗಿರುವಂತಹ ಆ ರಾಜ್ಯಕ್ಕೆ ಏನಿಲ್ಲ, ಅಂತ್ಯ ಇಲ್ಲ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಕೊನೆ ಸಾಲನ ಮತ್ತೆ ಓದಿ, ಕೊನೆ ಸಾಲನ ಮಾತ್ರ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಸ್ಥಾಪನೆ ಆಯಿತಾ? ಏನೋ ಸ್ಥಾಪನೆ ಆಯಿತು. ಯೇಸು ಕ್ರಿಸ್ತರು ಬಂದು ಏನನ್ನೋ ಸ್ಥಾಪಿಸಿದ್ರು ಈ ಭೂಮಿಯ ಮೇಲೆ. ಏನದು? ಕ್ರಿಸ್ತನ ರಾಜ್ಯ. ಇದು ನಮ್ಗೆ ಅಷ್ಟರ ಮಟ್ಟಿಗೆ ಅರ್ಥ ಆಗೋದಿಲ್ಲ ಪ್ರಿಯರೇ ಕೇಳಿದ ತಕ್ಷಣ, ಆದರೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ರಾಜ್ಯ ಸ್ಥಾಪಿಸಿದ್ರು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು ಅಂದಿದ ತಕ್ಷಣ ಇದು ಅರ್ಥ ಆಗಬೇಕಾದ್ರೆ, ಈ ಪ್ರಪಂಚ ಮುಖ್ಯವಾದ 4 ಸಾಮ್ರಾಜ್ಯಗಳ ಕೈಯಲ್ಲಿ ಆಳಲ್ಪಡ್ತು. ಹೌದಾ? ಈ ಭೂಮಿಯ ಮೇಲೆ ಮುಖ್ಯವಾದ 4 ಸಾಮ್ರಾಜ್ಯಗಳು ಆಳಿದ್ರು. ಯಾರ್ಯಾರು? ಬ್ಯಾಬಿಲೋನ್ಸ್, ಅದಾದ ನಂತರ ಮಾದಿಯ ಪಾರಸಿಕ, ಗ್ರೀಕ್ ಸಾಮ್ರಾಜ್ಯ, ರೋಮಾ ಸಾಮ್ರಾಜ್ಯ. ಈ 4 ಸಾಮ್ರಾಜ್ಯಗಳು ಆಳಿದ್ರೆ ಈ ಪ್ರಪಂಚವನ್ನು ಆಳಿದ್ರು. ಅಷ್ಟಷ್ಟು ದೊಡ್ಡ ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡು ಅಷ್ಟಷ್ಟು ದೊಡ್ಡ ರಾಜ್ಯರು ಆಳಿದ್ರಲ್ವ. ಅಲೆಕ್ಸಾಂಡರ್ ದ ಗ್ರೇಟ್ ಗ್ರೀಕ್ ಸಾಮ್ರಾಜ್ಯದಲ್ಲಿ. ಇವರೆಲ್ಲ ಆಳಿದ ನಂತರವೂ ಸಹ ನೀವು ಕೆಲಸಕ್ಕೆ ಹೋಗ್ತಿರಲ್ವ, ಅಲ್ಲಿ ಉದ್ಯೋಗಕ್ಕೆಲ್ಲ ಕರೆದ್ಬಿಟ್ಟು ಅವ್ರನ್ನ ಕೇಳಿ, ನಿಮಗೆ ಒಬ್ಬ ರಾಜನ ಹೆಸರು ಹೇಳಿ ಅವ್ರ ಹತ್ರ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿ. ಅಲೆಕ್ಸಾಂಡರ್ ದ ಗ್ರೇಟ್ ಎಲ್ಲೋ ಕೇಳಿದ್ದೀನಿ, ಆದರೆ ನೆನಪಿಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್ ಯಾವ ಸಾಮ್ರಾಜ್ಯಕ್ಕೆ ಸೇರಿದಂಥವ್ರು ಅಂತ ಕೇಳಿ ಅವ್ರನ್ನ. ಗ್ರೀಕ್ ಸಾಮ್ರಾಜ್ಯ ಅಂತ ಹೇಳ್ತಾರಾ? ಟಕ್ಕಂತ ಕೇಳಿದ ತಕ್ಷಣ ಅಷ್ಟು ಜನರಿಗೆ ಫ್ಲ್ಯಾಶ್ ಆಗೋದಿಲ್ಲ ಪ್ರಿಯರೇ. ರೋಮಾ ಸಾಮ್ರಾಜ್ಯದ ಚಕ್ರವರ್ತಿಗಳ ಹೆಸರು ಹೇಳಿ ಅಂತ ಹೇಳ್ತಾರಾ? ಅಂದರೆ ಎಷ್ಟೇ ದೊಡ್ಡ ಸಾಮ್ರಾಜ್ಯಗಳು ಈ ಭೂಮಿಯನ್ನು ಆಳಿದ್ರೂ ಸಹ ಇವತ್ತು ಯಾರ ಹೆಸರು ಇಲ್ಲ. ಕ್ರಿಸ್ತನ ಹೆಸರು. ಯಾವ ದೇಶ ಬೇಕು, ಯಾವ ಪ್ರಾಂತ್ಯ ಬೇಕು, ಯಾವ ಸ್ಟೇಟ್ ಬೇಕು ಹೇಳಿ? ಆ ಭಾರತ ದೇಶದಲ್ಲಿ ಇಲ್ವಾ? ಭಾರತ ದೇಶದಲ್ಲಿ. ಇನ್ನು ಫಾರಿನ್ಗೆಲ್ಲ ಹೋದರೆ ಅದು ಬೇರೆ ಕತೆ ಪ್ರಿಯರೇ. 700 ಕೋಟಿ ಜನರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ವರ್ಷಿಪ್ ಮಾಡುವಂತಹದ್ದು ಕ್ರಿಸ್ತನನ್ನು. ಎಷ್ಟೆಷ್ಟು ದೊಡ್ಡ ರಾಜರು, ಎಷ್ಟೆಷ್ಟು ದೊಡ್ಡ ರಾಜ್ಯಗಳು ಈ ಪ್ರಪಂಚವನ್ನು ಆಳಿದ್ರೂ ಯಾರ ಹೆಸರು ಸಹ ಇವತ್ತು ಇಲ್ಲ. ಇರುವಂತಹದ್ದು ಒನ್ ಆ್ಯಂಡ್ ಓನ್ಲಿ ಯಾರ ಸಾಮ್ರಾಜ್ಯ? ಕ್ರಿಸ್ತನ ಸಾಮ್ರಾಜ್ಯ. ಯೇಸು ಕ್ರಿಸ್ತರು ಈ ಭೂಮಿಗೆ ಬರೋದಕ್ಕೆ ಮುಖ್ಯವಾದ 2ನೇ ಕಾರಣ ಏನು ಹಾಗಾದರೆ? ರಾಜ್ಯ ಸ್ಥಾಪನೆಗೆ. 1ನೇ ಕಾರಣ ತಂದೆಯನ್ನು ಈ ಲೋಕಕ್ಕೆ ಪರಿಚಯ ಮಾಡಿಕೊಡ್ಲಿಕ್ಕೆ. 2ನೇ ಕಾರಣ ರಾಜ್ಯ ಸ್ಥಾಪನೆಗೋಸ್ಕರ. ತುಂಬ ಜನ ದೇವರ ರಾಜ್ಯ ಅಂದಿದ ತಕ್ಷಣ ಮೇಲೆ ನೋಡ್ತಾ ಇರ್ತಾರೆ. ಏನು ಅಂದ್ಕೊಂಡಿರ್ತಾರೆ? ದೇವರ ರಾಜ್ಯ ಅಂದಿದ ತಕ್ಷಣ ಪರಲೋಕ ರಾಜ್ಯ ಬ್ರದರ್. ಹೌದಾ? ದೇವರ ರಾಜ್ಯ ಅಂದಿದ ತಕ್ಷಣ ಬರೀ ಪರಲೋಕನ? ಸತ್ಯವೇದದಲ್ಲಿ ದೇವರ ರಾಜ್ಯ ಅಂತ ಬರೆಸ್ತಾ 2 ರೀತಿಯ ವಿವರಣೆ ಕೊಡ್ತಾ ಹೋಗಿದ್ದಾರೆ. ಆ 2 ರೀತಿಯ ವಿವರಣೆ ಯಾವುದು? ಮೊದಲನೇದಾಗಿ ದೇವರ ರಾಜ್ಯ ಅಂದರೆ ಪರಲೋಕ ರಾಜ್ಯ. ಇನ್ನು 2ನೇದಾಗಿ ಅದೇ ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಸಭೆಗೆ, ಕ್ರಿಸ್ತನ ಸಂಘಕ್ಕೆ. ಹೌದಾ? ಯೇಸು ಕ್ರಿಸ್ತರು 2ನೇ ಕಾರಣವಾಗಿ ಈ ಲೋಕದಲ್ಲಿ ರಾಜ್ಯ ಸ್ಥಾಪನೆಗೋಸ್ಕರ ಬಂದರು ಅಂತ ನಾವು ನೋಡಿದ್ವಿ. ಆ ರಾಜ್ಯ ಸ್ಥಾಪನೆ ಅಂದರೆ ಏನು ಹಾಗಾದರೆ? ಎಲ್ಲಿದೆ ರಾಜ್ಯ? ದೇವರ ರಾಜ್ಯ ಎಲ್ಲಿದೆ ಹಾಗಾದರೆ? ನಮ್ಮ ಕಣ್ಣಿಗೆ ಕಾಣಿಸ್ಬೇಕಲ್ವ? ದೇವರ ರಾಜ್ಯದ ಸಭ್ಯರು ಎಲ್ಲಿದ್ದಾರೆ?
ಎಲ್ಲಿದ್ದಾರೆ? ನಾವು ಪ್ರತಿ ಸರಿ ಸಂಘಕ್ಕೆ ಬಂದಾಗ ಅಥವಾ ದೀಕ್ಷಾ ಸ್ನಾನ ತಗೊಂಡಾಗ ಸೇರಿಸಲ್ಪಡ್ತೀವಂತೆ. ಎಲ್ಲಿಗೆ? ಸಭೆಗೆ. ಈ ಸಭೆನೇ ಯೇಸುಕ್ರಿಸ್ತರ ರಾಜ್ಯ. ಈ ಸಂಘಕ್ಕೆ ಶಿರಸ್ಸು ಯೇಸುಕ್ರಿಸ್ತರೇ. ಒಂದು ವೇಳೆ ಯೇಸುಕ್ರಿಸ್ತರೇ ಬರದೇ ಹೋಗಿದ್ರೆ ಸಂಘ ಸ್ಥಾಪನೆ ಆಗ್ತಿತ್ತಾ? ಕ್ರಿಸ್ತನ ಸಂಘ ಅಂತ ಹೆಮ್ಮೆಯಾಗಿ ಹೇಳ್ಕೊತಾ ಇದ್ದೀವಿ ಈಗ, ಕ್ರೈಸ್ಟ್ ಚರ್ಚ್ ಅಂತ. ಓಕೆ, ಯೇಸುಕ್ರಿಸ್ತರು ಬರದೇ ಹೋಗಿದ್ರೆ ಈ ಕ್ರೈಸ್ಟ್ ಚರ್ಚ್ ಸ್ಥಾಪನೆ ಆಗ್ತಿತ್ತಾ? ಇಲ್ಲ. ನಾವು ಪ್ರತಿ ವಾರ ವರ್ಷಿಪ್ಗೆ ಅಟೆಂಡ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ, ಅಥವಾ ನಮ್ಮ ದೇಹವನ್ನು ಉಪಯೋಗಿಸಿ, ದೇವರ ಆಲಯ ಆಗಿರುವಂಥ ಈ ದೇಹವನ್ನು ಉಪಯೋಗಿಸಿ ಕ್ರಿಸ್ತನ ಸಂಘಕ್ಕೆ ಸಭ್ಯರಾಗಿದ್ದೀವಿ ಅಂದರೆ ಅದು ಯೇಸು ಕ್ರಿಸ್ತರಿಂದ. ಯಾಕೆ? ಈ ಕ್ರಿಸ್ತನ ಸಂಘ ಅನ್ನುವಂತಹದ್ದನ್ನು ಸ್ಥಾಪನೆ ಮಾಡಿದ್ದೇ ಯೇಸು ಕ್ರಿಸ್ತರು. ಇದು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬರುವುದರ ಹಿಂದೆ ಇರುವಂತಹ ಮುಖ್ಯವಾದ ಎರಡನೇ ಕಾರಣ. ಮೂರನೇ ಕಾರಣಕ್ಕೆ ಹೋಗೋಣ ಪ್ರಿಯ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. 1:15. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. 3ನೇ ಕಾರಣದಲ್ಲಿದ್ದೀವಿ, ನೆನ್ಪಿಟ್ಕೊಳ್ಳಿ. ಈಗ ಓದಿ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ 3ನೇ ಕಾರಣ ಏನಂತೆ? ಪ್ರಥಮ ಸಾಲಿನಲ್ಲೇ ಬರೆಸಿದ್ದಾರೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಅಂತ ಹೇಳಿ. ಏನು ಹಾಗಿದ್ರೆ 3ನೇ ಕಾರಣ? ಪಾಪಿಗಳ ರಕ್ಷಣೆ. ಆ ಪಾಪಿಗಳ ರಕ್ಷಣೆ ತಾನೇ ಏನಿದೆ ಬಿಡಿ ಬ್ರದರ್, ಹೌದಾ? ಪರಲೋಕಕ್ಕೆ ಯಾರು ಹೋಗ್ತಾರೆ ಪ್ರಿಯರೇ? ಪಾಪಿಗಳ ನೀತಿವಂತರ? ಪಾಪಿಗಳು. ಓಕೆ, ಪರಲೋಕಕ್ಕೆ ಯಾರು ಹೋಗ್ತಾರೆ? ನೀತಿವಂತರು. ದೇವರೇನು ಹೇಳಿದ್ದಾರೆ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಹಾಗಾದರೆ ಯಾರು ಪರಲೋಕಕ್ಕೆ ಹೋಗ್ತಾರೆ? ಇಷ್ಟಕ್ಕೂ ಪರಲೋಕಕ್ಕೆ ನೀತಿವಂತರು ಹೋಗ್ತಾರೆ ಅಂದರೆ ದೇವರೇನು ಹೇಳಿದ್ದಾರೆ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಹಾಗಾದರೆ ಯಾರು ಹೋಗ್ತಾರೆ ಪರಲೋಕಕ್ಕೆ? ಯಾರೂ ಹೋಗಲ್ಲ. ಸಿಂಪಲ್ ಆಗೋಯ್ತಾ? ನಾವೆಲ್ಲರೂ ಪಾಪಿಗಳೇ ಆಗಿದ್ದರೂ ಪ್ರತಿ ಸರಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ತಿರುವಂತಹದ್ದು ಕ್ರಿಸ್ತನ ರಕ್ತ. ಈಗ ಕ್ರಿಸ್ತನು ಬರದೇ ಇದ್ದಿದ್ರೆ ಈ ಪ್ರಪಂಚಕ್ಕೆ ಪರಲೋಕ ಖಾಲಿ. ಇದು ನಮ್ಮ ಪರಿಸ್ಥಿತಿ ಯೇಸು ಕ್ರಿಸ್ತರು ಇಲ್ಲದೆ. ಇದು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದಕ್ಕೆ ಮುಖ್ಯವಾದ 3ನೇ ಕಾರಣ. ನಮ್ಮನ್ನು ತನ್ನ ರಕ್ತದಿಂದ ಪರಿಶುದ್ಧರನ್ನಾಗಿ ಮಾಡಿ ಬ್ಯಾಪ್ಟಿಸಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ, ಬ್ಯಾಪ್ಟಿಸಮ್ ತೊಗೊಂಡ ನಂತರವೂ ನೀವು ಹಾಗೆ ಇರ್ತೀರಲ್ವ, ಪ್ರತಿ ವಾರ ನೀವೇನು ತೊಗೋಬೇಕು? ರೊಟ್ಟಿ ದ್ರಾಕ್ಷಾರಸ. ರೊಟ್ಟಿ ದ್ರಾಕ್ಷಾರಸ ತೊಗೊಂಡ್ರೆ ನಿಮ್ಗೇನು ನೆನಪಾಗುತ್ತೆ? ಸುವಾರ್ತೆ ಸಾರಬೇಕು. ಈ ವಾಕ್ಯದಿಂದ ನೀವೇನಾಗ್ತಿರ್ತೀರ? ಪ್ರತಿ ವಾರನೂ ಪರಿಶುದ್ಧರಾಗ್ತಿರ್ತೀರ. ಹೀಗೆ ಪರಿಶುದ್ಧರಾಗಿ ಕೊನೆಯವರೆಗೂ ಇದ್ದರೆ ಆಗ ಸಿಗುತ್ತೆ ನಿಮಗೆ ಏನು? ಪರಲೋಕ. ಇಷ್ಟೆಲ್ಲ ಆಗಬೇಕಂದ್ರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾಗಿತ್ತು. ಯಾರಾದರೂ ಬಿಟ್ಟು ಬರ್ತಾರಾ ಪೊಸಿಷನನ್ನು? ಯಾರಾದರೂ ಬಿಟ್ಟು ಬರ್ತಾರಾ? ಫಿಲಿಪ್ಪಿ 2:7 ಯೇಸು ಕ್ರಿಸ್ತರಿಗೆ ಇದ್ದಂತಹ ಪೊಸಿಷನ್ ನಿಮಗೆ ಗೊತ್ತು. ಓದೋದು ಬೇಡ ಪ್ರಿಯರೇ, ನಿಮಗೆ ಗೊತ್ತು ಆ ವಚನ. ಏನಿದೆ ಆ ವಚನದಲ್ಲಿ? ದೇವರಿಗೆ ಸರಿ ಸಮಾನನು. ಯೇಸು ಕ್ರಿಸ್ತರು ದೇವರಿಗೆ ಸರಿ ಸಮಾನನಾಗಿದ್ರಾ? ಇಲ್ಲಿಗೆ ಬರುವಾಗ ಮೊದಲು ಸರಿ ಸಮಾನನಾಗಿದ್ದರು. ಯಾಕೆ ಬಿಟ್ಟು ಬಂದರು ಅದನ್ನು? ಯಾರಾದರೂ ಬಿಟ್ಟು ಬರ್ತಾರಾ? ನಿಮ್ಮ ಮನೆ ಪಕ್ಕ ಒಬ್ಬ MLA ಇದ್ದಾರೆ ಅಂದ್ಕೊಳ್ಳಿ. ಹೋಗ್ಬಿಟ್ಟು ಅಣ್ಣ ನೀನು ಇಳಿದ್ಬಿಡೋಣ ಪೋಸ್ಟಿಂದ, ನಾನು ಬರ್ತೀನಿ ನಾಳೆ, ನೀನು ಸೀಟಲ್ಲಿ ಕೂತ್ಕೋತೀನಿ ಅಂದರೆ ಬಿಡ್ತಾರಾ? ಯಾರು ಹೋಗಲಿ? ಅಣ್ಣ ತಮ್ಮಂದಿರು ಹೋಗಲಿ, ಯಾರೂ ಮಾಡದೇ ಇರುವಂಥ ಕೆಲಸವನ್ನು ಯೇಸು ಕ್ರಿಸ್ತರು ಮಾಡ್ತಾರೆ. ಇದು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕೆ 3ನೇ ಕಾರಣ. ಇನ್ನು 4ನೇ ಕಾರಣಕ್ಕೆ ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಅದು ಯಾವುದೆಂದರೆ ಅನ್ಯಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ
ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಾಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಯೇಸುಕ್ರಿಸ್ತರ ಈ ಲೋಕಕ್ಕೆ ಬರುವುದಕ್ಕಿರುವಂತಹ ಮುಖ್ಯವಾದ ಕಾರಣಗಳಲ್ಲಿ 4ನೇ ಕಾರಣ ಏನು? 4ನೇ ಕಾರಣ, ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಮಾತ್ರ ಇತ್ತು ದೇವರನ್ನು ದೇವರು ಅನ್ನುವಂಥ ಭಾಗ್ಯ? ಯಾರಿಗೆ ಮಾತ್ರ ಇತ್ತು? ಇಸ್ರಾಯೇಲಿಯರಿಗೆ. ಆ ಇಸ್ರಾಯೇಲಿಯರಿಗೆ ಮಾತ್ರ ಆಜ್ಞೆಗಳನ್ನು ಕೊಟ್ಟಿದ್ದು ಸಹ ಆಜ್ಞೆಗಳನ್ನು ಕೊಟ್ಟಿದ್ದು ಇಸ್ರಾಯೇಲಿಯರಿಗೆ. ಯಾಕೆ ಅವರೊಬ್ಬರಿಗೆ ಕೊಡಬೇಕಿತ್ತು? ಇಸ್ರಾಯೇಲಿಯರಿಗೆ ಮಾತ್ರ ಯಾಕೆ ಕೊಡಬೇಕಿತ್ತು? ಇಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಜನ ಬಂದು, ಆ ಇಸ್ರಾಯೇಲಿಯರಿಗೆ ಮಾತ್ರ ಯಾಕೆ ಕೊಟ್ಟರು ಹೇಳಿ ನೋಡೋಣ ಅಂತ. ಏನು ಹೇಳೋದು ಅವ್ರಿಗೆ? ಇಸ್ರಾಯೇಲಿಯರಿಗೆ ಮಾತ್ರ ಯಾಕೆ ದೇವರಾಗಿದ್ದರು ಹಳೆ ಒಡಂಬಡಿಕೆಯಲ್ಲಿ? ಪ್ರಿಯರೇ, ದೇವರೊಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಹಳೆ ಒಡಂಬಡಿಕೆಯಲ್ಲಿ. ವಿಮೋಚನ ಕಾಂಡದಲ್ಲೆಲ್ಲ ನೀವು ನೋಡಿದ್ರೆ ಇದು ಗೊತ್ತಾಗುತ್ತೆ. ಏನ ಪ್ಲ್ಯಾನ್ ಗೊತ್ತಾ? ಇಸ್ರಾಯೇಲಿಯರು ಒಂದು ಜನಾಂಗ, ಹೌದಾ? ಒಂದೇ ಒಂದು ಜನಾಂಗ. ಇವ್ರನ್ನ ಬಿಟ್ಟು ಪ್ರಪಂಚದಲ್ಲಿ ಜನ ಇದ್ರ? ಇವ್ರನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಜನ ಇದ್ದರು. ಈಗ ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ಒಂದು ಉದಾಹರಣೆ. ಈಗ ನೀವು ಯಾವುದೋ ಒಂದು ಮೀಟಿಂಗನ್ನು ಇಡ್ತೀರಾ ಅಂದ್ಕೊಳ್ಳಿ. ಒಂದು 1000 ಜನ ಬರ್ತಾರೆ ಮೀಟಿಂಗ್ಗೆ. ಈ 1000 ಜನರನ್ನು ಲೈನ್ ಅರೇಂಜ್ಮೆಂಟು, ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಜನರನ್ನು ಅಪಾಯಿಂಟ್ ಮಾಡ್ತೀರಾ. ಏನು ಇವ್ರ ಹೆಸರು? ಇಲ್ಲಿ ಬ್ಯಾಡ್ಜ್ ಹಾಕ್ಕೊಂಡಿರ್ತೀವಲ್ವ, ಏನು ಅವ್ರ ಹೆಸರು? ವಾಲಂಟಿಯರ್ಸ್, ಹೌದಾ? ಇವ್ರ ಕೆಲಸ ಏನು? 1000 ಜನ ಪ್ರೋಗ್ರಾಮಿಗೆ ಬರ್ತಾರೆ ಅಂದಿದ ತಕ್ಷಣ 1000 ಜನರನ್ನು ವಾಲಂಟಿಯರ್ಸ್ ಮಾಡ್ತೀರಾ? ಇಲ್ಲ. ಹಾಗಾದರೆ 1000 ಜನರಲ್ಲಿ ಒಂದು 50 ಜನರನ್ನು ವಾಲಂಟಿಯರ್ಸ್ ಆಗಿ ಅಪಾಯಿಂಟ್ ಮಾಡ್ತೀರಾ. ಈ 50 ಜನ ಫಸ್ಟ್ ಡಿಸಿಪ್ಲೈನ್ ಕಲಿತು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತ ಎಲ್ಲ ನೋಡಿಕೊಂಡು ಆ ಮಿಕ್ಕಿದವ್ರನ್ನೆಲ್ಲ ಕೂರಿಸ್ಬೇಕು, ಹೌದಾ? ಹೀಗೆ ದೇವರು ಸಹ ಇಸ್ರಾಯೇಲಿಯರು ಪ್ರಪಂಚ ಪೂರ್ತಿ ಒಂದೇ ಸತಿ ಮಾರ್ಪಡಿಸೋದು ಸ್ವಲ್ಪ ಕಷ್ಟ. ಇಸ್ರಾಯೇಲಿಯರು ಅನ್ನುವಂತಹ ಒಂದು ಜನಾಂಗವನ್ನು ತೊಗೊಂಡು ಇವ್ರಿಗೆ ಆಜ್ಞೆ ಕೊಟ್ಟು ಇವರನ್ನು ಮಾರ್ಪಡಿಸಿದ್ರೆ ಇವ್ರು ಹೋಗಿ ಪ್ರಪಂಚವನ್ನೆಲ್ಲ ಏನು ಮಾಡ್ತಾರೆ? ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು. ಆ ಉದ್ದೇಶ ನೆರವೇರಿಲ್ಲ, ಅದು ಬೇರೆ ವಿಚಾರ. ಈಗ ಹಳೆ ಒಡಂಬಡಿಕೆಯಲ್ಲಿ ಆ ಉದ್ದೇಶ ನೆರವೇರಿಲ್ಲ. ಈಗ ಇಸ್ರಾಯೇಲಿಯರ ಹತ್ರ ಮಾತ್ರ ಇದೆ ಆಜ್ಞೆಗಳು, ಇಸ್ರಾಯೇಲಿಯರಿಗೆ ಮಾತ್ರ ಗೊತ್ತು ದೇವರೇ ದೇವರು ಅಂತ ಹೇಳಿ. ಈಗ ಉಳಿದ ಜನಕ್ಕೆ ಯಾರು ತಿಳಿಸ್ತಾರೆ? ಉಳಿದ ಜನಕ್ಕೆ ಯಾರು ತಿಳಿಸ್ತಾರೆ? ಅನ್ಯ ಜನರಿಗೆ. ಅಂದರೆ ಇಸ್ರಾಯೇಲಿಯರನ್ನು ಹೊರತುಪಡಿಸಿ ಎಲ್ಲರೂ ಸಹ ಅನ್ಯ ಜನರೇ. ನಾವು ಅನ್ಯ ಜನರೇ, ಹೌದಾ? ನಾವು ಇಸ್ರೇಲ್ ದೇಶದಲ್ಲಿ ಹುಟ್ಟಿದ್ದೀವ? ಅಬ್ರಹಾಮನಿಗೆ ಬಯೋಲಾಜಿಕಲ್ ಸನ್ಸ ನಾವೆಲ್ಲ ಅಲ್ಲ. ಹಾಗಾದರೆ ಇಸ್ರಾಯೇಲ್ಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಈಗ ನಮ್ಮನ್ನು ದೇವರ ರಾಜ್ಯದೊಳಗೆ ಹೇಗೆ ಐಕ್ಯ ಮಾಡ್ತಾರೆ? ಯಾರು ಬರ್ತಾರೆ? ದೇವರೇ ಬರಲಿಕ್ಕಾಗತ್ತಾ? ಅವ್ರು ಬಂದರೆ ನಾವಿರ್ತೀವ? ಅದು ಬೇರೆ ವಿಚಾರ. ಹಾಗಾದರೆ ಈಗ ಯಾರೋ ಒಬ್ಬರು ಬರಬೇಕಲ್ವಾ? ಆ ವ್ಯಕ್ತಿನೇ ಯೇಸು ಕ್ರಿಸ್ತರು. ಅದನ್ನೇ 6ನೇ ವಚನದಲ್ಲಿ ಹೇಳ್ತಾ ಏನು ಹೇಳ್ತಾರೆ ನೋಡಿ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ. ಯಾರೊಂದಿಗೆ? ಯಹೂದ್ಯರೊಂದಿಗೆ. ಅವ್ರ ಹತ್ರ ಮಾತ್ರ ಇತ್ತಲ್ವ ಮೊದಲು ಆ ಭಾಗ್ಯ. ಈಗ